ಮೂವಿ ಫ್ಯಾನ್ ಸೂಪರ್‌ಮ್ಯಾನ್ ಅನ್ನೋ ಕ್ಯಾರೆಕ್ಟರ್ ಏನು? ಅವರ ಹಿನ್ನೆಲೆ ಕಥೆ ಏನು? ಅವರ ಮೂವೀಸ್‌ಗಳಲ್ಲಿ ಹಲವಾರು ವಿಚಾರಗಳು ತೋರಿಸಿದ್ದಾನೆ ಅಂತ ಅನ್ಬೋದು. ಆದರೆ ಹೊಸ ಹೆಚ್ಚರು ಕೇಳ್ತಾ ಇದ್ದೀವಿ ಇದು ಸೂಪರ್ ಗರ್ಲ್ ಅಂತ. ಸೂಪರ್ ಗರ್ಲ್‌ನ ಬಗ್ಗೆ ಅಷ್ಟೊಂದು ವಿಚಾರ ಗೊತ್ತಿರಲ್ಲ. ಆದರೆ ಅದ್ರ ಜೊತೆ ನಾಯಿನೂ ಇರುತ್ತೆ. ಆ ನಾಯಿ ವಿಚಾರನೂ ನಮ್ಗೆ ಗೊತ್ತಿರಲ್ಲ ಅಂತ ಅನ್ಬೋದು. ಸರಿ ಅದ್ರದ್ದು ಹಿನ್ನೆಲೆ ಏನು? ಹಾಗೆ ಸೂಪರ್ ಗರ್ಲ್ ಎಲ್ಲಿಂದ ಬಂದಿದ್ದಾರೆ ಅನ್ನೋ ವಿಚಾರನೆಲ್ಲ ನಾವು ತಿಳ್ಕೊಬೇಕಾದ್ರೆ ಈ ಸೂಪರ್ ಗರ್ಲ್ ಮೂವಿ ನೋಡ್ರೆ ಸಾಕು ಅಂತ ಅನ್ಬೋದು. ಈಗ ಈ ಮೂವಿನ OTTಯಲ್ಲಿ ರಿಲೀಸ್ ಮಾಡಿದ್ದಾರೆ. ಸ್ಟೋರಿ ಪಾಯಿಂಟ್ ವಿಚಾರಕ್ಕೆ ಬಂದರೆ ನಮ್ಮ ಸೂಪರ್ ಗರ್ಲು ಲೋನ್ಲಿಯಾಗಿ ಯಾವುದೋ ಅವರ ಲೈಫಲ್ಲಿ ಪರ್ಪಸ್ ಇಲ್ಲದೆ ತಿರುಗಾಡ್ತಾ ಇರ್ತಾರೆ. ಅದನ್ನಕ್ಕಾಗಿ ಒಂದು ಹುಡುಗಿನ ಭೇಟಿ ಆಗ್ತಾರೆ. ಆ ಹುಡುಗಿ ಒಬ್ಬ ವಿಲನ್ನ ರಿವೆಂಜ್ ತೊಗೊಬೇಕು ಅಂತ. ಹಾಗೆ ಸೂಪರ್ ಗರ್ಲ್ ಹೇಗೆ ಆ ಹುಡುಗಿನ ಸಪೋರ್ಟ್ ಮಾಡ್ತಾರೆ, ರಿವೆಂಜ್ ತೊಗೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ, ಇಲ್ಲ ಕಥೆಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇದೆಯಾ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಾದ್ರೆ ಈ ಮೂವಿನ ಹೋಗಿ ನೋಡಬೇಕು. ಈ ವಿಚಾರಕ್ಕೆ ಬಂದರೆ ಕತೆ ಸ್ವಲ್ಪ ಸಿಂಪಲ್ ಆಗಿದೆ ಅಂತ ಅನ್ಬೋದು. ಸ್ಕ್ರೀನ್ ಪ್ಲೇನು ಅದೇ ರೀತಿ ತಕ್ಕ ಮಟ್ಟಿ ಲೆವೆಲಿಗೆ ಇಲ್ಲ ಅಂತ ಅನ್ಬೋದು. ಸೂಪರ್ ಗರ್ಲನ್ನು ಇನ್ನೂ ಸಖತ್ತಾಗಿ ಯುಟಿಲೈಸ್ ಮಾಡ್ಬೋದಾಗಿತ್ತು. ಅವರ ಪವರ್ಸ್ಗಳಾಗಲಿ ಅದನ್ನು ಎಲ್ಲೋ ವಿಫಲ ಆದರೂ ಮೂವಿ ಮೇಕರ್ಸ್ ಅಂತ ಅನಿಸ್ತು ನನಗೆ ನೋಡ್ತಾ. ಹಾಗೆ ಇದನ್ನು ಸ್ಟೋರೀಸ್ ಟೆಲ್ಲಿಂಗ್ನ ಕ್ಲೈಮ್ಯಾಕ್ಸ್ನ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳಾಗಲಿ ಅದನ್ನು ಕೊರಿಯೋಗ್ರಾಫ್ ಮಾಡಿರೋ ವಿಧಾನ ಆಗಲಿ ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು, ಸೌಂಡ್ ಡಿಸೈನಿಂಗ್ಗಳು ಎಲ್ಲ ವರ್ಕೌಟ್ ಆಯಿತು ಅಂತ ಅನ್ಬೋದು. ವಿಜುವಲೈಸೇಷನ್ನು ಅಷ್ಟೇ ಚೆನ್ನಾಗಿದೆ ಅಂತ ಅನ್ಬೋದು. VFX ವರ್ಕ್ಗಳೆಲ್ಲ ಸಖತ್ ಬ್ಯೂಟಿಫುಲ್ ಆಗಿದೆ ಅಂತ ಅನಿಸ್ತು. ಅದರಲ್ಲಿ ಮೇಜರಾಗಿ ನನಗೆ ಇಷ್ಟ ಆಗಿದ್ದ ವಿಚಾರ ಅಂದರೆ ಆ ನಾಯಿಗೆಯ ಒಂದು ಕ್ಯಾರೆಕ್ಟರೈಸೇಷನ್ನು ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಅನ್ಬೋದು. ಅದಕ್ಕೂ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ, ಸೂಪರ್ ಗರ್ಲಿಗೂ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಎಲ್ಲ ಒಂದು ರೀತಿ ಜಸ್ಟಿಫೈ ಆಯಿತು ಅಂತ ಅನ್ನಿಸ್ತು ನನಗೆ. ಹಾಗೆ ಮೂವಿ ಖಂಡಿತ ಓವರಾಲ್ ಆಗಿ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ. ಹಲವಾರು ವಿಚಾರಗಳು ಕಮ್ಮಿ ಇದ್ರೂ ಮೂವಿಯಲ್ಲಿ ನೋಡ್ತಾ ಎಲ್ಲೋ ಬೋರ್ ಹೊಡಿದೆ, ಲ್ಯಾಗ್ ಫೀಲ್ ಆಗದೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಅನ್ಬೋದು. ಖಂಡಿತ ಈ ಮೂವಿ OTTಯಲ್ಲಿ ರಿಲೀಸ್ ಆಗ್ತಿದೆ. ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗಿದೆ ಅಂತ ಅನ್ಬೋದು. ನೀವು ಇನ್ನೂ ಈ ಮೂವಿನ ಚೆಕ್ಔಟ್ ಮಾಡಿಲ್ಲ ಅಂದರೆ ಒಂದು ಸತಿ ಹೋಗಿ ನೋಡಿ. ನೋಡಾದ್ಮೇಲೆ ಏನಿಸ್ತು ಅನ್ನೋದನ್ನು ಮರೆಯದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.